ನೋಡಿ, ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇದ್ವಿ. ಎಸ್ ಕೆ ಮಂಜುನಾಥ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈ ಒಂದು ಗ್ಯಾಂಗ್ ಯಾವ ರೀತಿಯಾಗಿ ನ್ಯಾಯಾಧೀಶರ ಒಂದು ಕಣ್ಣಿಗೆ ಮಣ್ಣು ಹೆರಚುವಂತಹ ಕೆಲಸವನ್ನ ಮಾಡಿತ್ತು, ಮತ್ತೆ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸುವಂತಹ ಯಾವ ರೀತಿಯಾದಂತಹ ಕೆಲಸಗಳಾಗಿತ್ತು, ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ, ಮತ್ತೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಇಲ್ಲಿ ಎಲ್ಲವನ್ನೂ ಕೂಡ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೇಗೆ ಇದೆಲ್ಲವೂ ಕೂಡ ಹೊರಗೆ ಬಂತು, ಮತ್ತೆ ಇನ್ನೂ ಕೂಡ ಉಳಿದವರ ಕಥೆ ಏನು ಅಂತ ಹೇಳಿ. ರಮ್ಯ, ಇಲ್ಲಿ ಮೊದಲಿಗೆ ಏನು ಚಿನ್ನಯ್ಯ ಒಂದು ದೂರನ್ನು ಕೊಡ್ತಾನೆ. ಆ ದೂರಿಗೆ ಸಂಬಂಧಪಟ್ಟಂತೆ ಆತನನ್ನು ಪ್ರಾಥಮಿಕ ತನಿಖೆಗೆ ಒಳಪಡಿಸಿದಾಗ ಆತ ಕೆಲವೊಂದು ಸ್ಥಳಗಳನ್ನು ಗುರುತು ಮಾಡೋದಾಗಿ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಏನು ಧರ್ಮಸ್ಥಳದ ಸುತ್ತಮುತ್ತ ಜೊತೆಗೆ ಬಂಗ್ಲೆಗುಡ್ಡ ಈ ಪ್ರದೇಶದಲ್ಲಿ 20 ಸ್ಥಳಗಳನ್ನು ಗುರುತು ಮಾಡಲಾಗುತ್ತೆ, ಅಲ್ಲಿ ಉತ್ಖನನ ಮಾಡಲಾಗುತ್ತೆ. ಆದರೆ ಯಾವುದೇ ರೀತಿಯಾದಂಥ ಆತ ಹೇಳಿರ್ತಕ್ಕಂಥ ಸಂಬಂಧಪಟ್ಟಂತೆ ಆ ಸ್ಥಳಗಳಲ್ಲಿ ಅಸ್ಥಿ ಪಂಜರಗಳು ಸಿಗೋದಿಲ್ಲ. ಹೀಗಾಗಿ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ, ಜೊತೆಗೆ ಅವರ ಪತ್ನಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ, ಜೊತೆಗೆ ಏನು ಆತನ ಒಂದು ಚಲನವಲನಗಳ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿದಾಗ ಸುಮಾರು 6 ತಿಂಗಳಿಂದ ಈ ಚಿನ್ನಯ್ಯ ಮತ್ತೆ ತಿಮರೋಡಿ ಗ್ಯಾಂಗ್ ಸಂಪರ್ಕದಲ್ಲಿದ್ದರು. ಆತನ ಮನೆಗೆ ಹೋಗಿ ಈ ಒಂದು ಷಡ್ಯಂತ್ರವನ್ನು ಪಿತೂರಿಯನ್ನು ನಡೆಸಿದ್ರು ಅನ್ನೋದ್ರ ಬಗ್ಗೆ ಆ ಸಂದರ್ಭದಲ್ಲಿ ಗಿರೀಶ್ ಭಟ್ಟಣ್ಣನವರಿರ್ಬೋದು, ವಿಠಲ್ ಗೌಡ ಇರ್ಬೋದು, ಈ ಎಲ್ಲ ಆರೋಪಿಗಳು ಇದ್ರು, ಒಟ್ಟಿಗೆ ಇದ್ರು ಅನ್ನೋದ್ರ ಬಗ್ಗೆ ಅಲ್ಲಿ ಸಾಬೀತಾಗತ್ತೆ. ಅದ್ರ ಜೊತೆಗೆ ಇವ್ರಿಗೆ ಯಾರಾದರೂ ಒಂದು ಹಣಕಾಸಿನ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಅಕೌಂಟ್ಗಳನ್ನು ಸರ್ಚ್ ಮಾಡಿದಾಗ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗಿರ್ತಕ್ಕಂಥದ್ದು ಸಹ ಬೆಳಕಿಗೆ ಬರುತ್ತೆ. ಹೀಗಾಗಿ ಇಲ್ಲಿ ಚಿನ್ನಯ್ಯನ ವಿರುದ್ಧ ಯಾವುದೋ ಒಂದು ಮಾಸ್ಟರ್ ಗ್ಯಾಂಗ್ ಇದೆ, ಅದು ತಿಮರೋಡಿ ಗ್ಯಾಂಗೇ ಇದೆ ಅನ್ನೋದು ಇಲ್ಲಿ ಸಾಬೀತಾಗುತ್ತೆ. ಹಾಗಾಗಿ ಅವರ ವಿರುದ್ಧ ಸಹ ಒಂದು ದೂರನ್ನು ದಾಖಲು ಮಾಡುವಂಥ ಕೆಲಸ ಇಲ್ಲಿ ಆಗ್ತಕ್ಕಂಥದ್ದು. ಈಗ ಸದ್ಯ ಏನು ಆರೋಪಿಗಳೆಲ್ಲರೂ ಸಹ ಹೇಳಿರ್ತಕ್ಕಂಥದ್ದು ಸುಳ್ಳು, ಜೊತೆಗೆ ಚಿನ್ನಯ್ಯ ಹೇಳಿರ್ತಕ್ಕಂಥ ಹೇಳಿಕೆಗಳು, ಆತ ಏನು ಶವಗಳನ್ನು ಊತಿಟ್ಟಿದ್ದಾನೆ ಅಂತಕ್ಕಂಥದ್ದು ಸಹ ಸುಳ್ಳು ಅನ್ನೋದು ಸಾಬೀತಾಗಿದೆ. ಆದರೆ ಮಹೇಶ್ ತಿಮರೋಡಿ ಆ್ಯಂಡ್ ಗ್ಯಾಂಗು ಯಾವ ಕಾರಣಕ್ಕಾಗಿ ಧರ್ಮಸ್ಥಳದ ವಿರುದ್ಧ ಈ ಒಂದು ಟಾರ್ಗೆಟನ್ನು ಪಿತೂರಿಯನ್ನು ನಡೆಸಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಬೇಕು. ಅದನ್ನು ಸಹ SIT ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥ